ನಾಳೆ ಆಗಸ್ಟ್ 23 ಶನಿವಾರ ಅತ್ಯಂತ ಶಕ್ತಿಶಾಲಿ ಭಾದ್ರಪದ ಅಮಾವಾಸ್ಯೆಯು ಹಿಂದೂ ಕ್ಯಾಲೆಂಡರ್ನ 6ನೇ ತಿಂಗಳಾದ ಭಾದ್ರಪದ ಮಾಸದಲ್ಲಿ ಬರುತ್ತದೆ. ಇದನ್ನು ಬೆನಕನ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಈ ಭಾದ್ರಪದ ಅಮಾವಾಸ್ಯೆ ತಿಥಿ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಪೂರ್ವಜರ ಅರ್ಪಣೆಗೆ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಭಾರತದಾದ್ಯಂತ ಜನರು ಈ ದಿನವನ್ನು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ, ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಆಹಾರವನ್ನು ಅರ್ಪಿಸುವ ಮೂಲಕ ಮತ್ತು ಅವರ ಪೂರ್ವಜರಿಗೆ ಶ್ರದ್ಧಾ ಮಾಡುವ ಮೂಲಕ ಆಚರಿಸುತ್ತಾರೆ. ಈ ದಿನವು ಅಗಲಿದ ಆತ್ಮಗಳಿಗೆ ಗೌರವ ಸಲ್ಲಿಸಲು ಮೀಸಲಾಗಿರುವ 16 ದಿನಗಳ ಪಿತೃಪಕ್ಷದ ಆರಂಭವನ್ನು ಸಹ ಸೂಚಿಸುತ್ತದೆ. ಈ ಬಾರಿಯ ಭಾದ್ರಪದ ಮಾಸದ ಅಮಾವಾಸ್ಯ ತಿಥಿಯು 2025 ಆಗಸ್ಟ್ 22ರಂದು ಬೆಳಿಗ್ಗೆ 11:55 ಆರಂಭವಾಗಿ ಮುಂದಿನ ದಿನ ಆಗಸ್ಟ್ 23ರಂದು ಅಂದರೆ ನಾಳೆ ಬೆಳಿಗ್ಗೆ 11:35 ಮುಂದುವರಿಯುತ್ತದೆ. ಹಿಂದೂ ಧರ್ಮದಲ್ಲಿ ಉದಯ ತಿಥಿಗೆ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಇರುವ ತಿಥಿಗೆ ವಿಶೇಷ ಮಹತ್ವವಿರುವುದರಿಂದ ಈ ಅಮಾವಾಸ್ಯೆಯನ್ನು 2025 ಆಗಸ್ಟ್ 23 ಅಂದರೆ ನಾಳೆ ಎಂದು ಆಚರಿಸಲಾಗುತ್ತದೆ. ಈ ಬಾರಿ ಭಾದ್ರಪದ ಅಮಾವಾಸ್ಯೆ ಶನಿವಾರದಂದು ಬರುವುದರಿಂದ ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಶನಿದೇವನ ಆಶೀರ್ವಾದ ಪಡೆಯಲು ಶನಿ ಅಮಾವಾಸ್ಯ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಮಾವಾಸ್ಯೆಯನ್ನು ಚಂದ್ರನು ಆಳುತ್ತಾನೆ. ಈ ದಿನ ಚಂದ್ರ ಮತ್ತು ಸೂರ್ಯ ಒಂದೇ ರಾಶಿಯಲ್ಲಿ ಒಟ್ಟಿಗೆ ಬರುತ್ತಾರೆ. ಇದರಿಂದಾಗಿ ಚಂದ್ರನ ಬೆಳಕು ಸಂಪೂರ್ಣವಾಗಿ ಇರುವುದಿಲ್ಲ. ಇದು ಧ್ಯಾನ, ಮಂತ್ರ ಪಠಣ ಮತ್ತು ಆತ್ಮಾವಲೋಕನದಂತಹ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಭಾದ್ರಪದ ಅಮಾವಾಸ್ಯೆಯಲ್ಲಿ ಕುಶ ಅಂದರೆ ದರ್ಬೆಯನ್ನು ಕಡ್ಡಾಯವಾಗಿ ಬಳಸುವುದರಿಂದ ಪ್ರಾಚೀನ ಗ್ರಂಥಗಳಲ್ಲಿ ಈ ಅಮಾವಾಸ್ಯೆಯನ್ನು ಕುಶೋತ್ಪತ್ತಿನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಸಂಗ್ರಹಿಸಿದ ದರ್ಬೆಯನ್ನು ಸುಮಾರು 1 ವರ್ಷಗಳ ಧಾರ್ಮಿಕ ಚಟುವಟಿಕೆಯಲ್ಲಿ ಬಳಸಬಹುದು. ಅದೇ ಭಾದ್ರಪದ ಅಮಾವಾಸ್ಯೆ ಸೋಮವಾರ ಬಂದರೆ ದರ್ಬೆಯನ್ನು ಬರೋಬ್ಬರಿ 12 ವರ್ಷಗಳವರೆಗೆ ಬಳಸಬಹುದು. ಧರ್ಮ ಗ್ರಂಥಗಳಲ್ಲಿ ಸುಮಾರು 10 ವಿವಿಧ ಬಗೆಯ ದರ್ಬೆಯ ಕುರಿತು ಉಲ್ಲೇಖಿಸಲಾಗಿದೆ. ಭಾದ್ರಪದ ಅಮಾವಾಸ್ಯೆಯಂದು ಈ 10 ಬಗೆಯ ದರ್ಬೆ ಹುಲ್ಲುಗಳಲ್ಲಿ ಯಾವುದೇ ನಿಮಗೆ ಸುಲಭವಾಗಿ ಸಿಗುತ್ತದೆಯೋ ಅದನ್ನೇ ಬಳಸಬಹುದು. ದರ್ಬೆಯ ಹುಲ್ಲನ್ನು ಕೀಳುವಾಗ ಕೈಗಳಿಂದ ಕೀಳಬೇಕು. ಯಾವುದೇ ಚೂರಿ, ಕತ್ತರಿ ಅಥವಾ ಕತ್ತಿಯನ್ನು ಬಳಸಬಾರದು. ಉತ್ತರ ದಿಕ್ಕಿನಲ್ಲಿರುವ ದರ್ಬೆಯನ್ನೇ ಮುಂಜಾನೆ ಕೀಳಬೇಕೆನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮತ್ತೊಂದೆಡೆ ಈ ದಿನ ಕೆಲವು ಮಹಿಳೆಯರು ತಮ್ಮ ಪತಿ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಉಪವಾಸವನ್ನು ಕೈಗೊಳ್ಳುತ್ತಾರೆ. ನೀವು ಈ ದಿನ ಶಿವ, ಶನಿ ಮತ್ತು ತಾಯಿ ದುರ್ಗೆಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ದಕ್ಷಿಣ ಭಾರತದಲ್ಲಿ ಪಿತೋರಿ ಅಮಾವಾಸ್ಯೆಯನ್ನು ಪೋಲಾಲ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನ ಅವರು ತಾಯಿ ಪಾರ್ವತಿಯ ಒಂದು ರೂಪವಾದ ತಾಯಿ ಪೋಲೇರಮ್ಮನವರನ್ನು ಪೂಜಿಸುತ್ತಾರೆ. ಈ ದಿನ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿಕೊಂಡು ಮೊದಲು ಸ್ವಚ್ಛವಾದ ಬಟ್ಟೆಯಿಂದ ಶಿವಲಿಂಗ ಅಥವಾ ಶಿವನ ಫೋಟೋವನ್ನು ಸ್ವಚ್ಛಗೊಳಿಸಿ ನಂತರ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ ಮಿಶ್ರಣವನ್ನು ಬಳಸಿ ಅಭಿಷೇಕ ಮಾಡುವುದು ಒಳ್ಳೆಯದು. ಬಿಲ್ವಪತ್ರೆ, ಗಾಂಜಾ ಎಲೆ, ಧಾತುರ ಹೂಗಳನ್ನು ಅರ್ಪಿಸಿ ಬಿಳಿ ಬಣ್ಣದ ಸಿಹಿ ಖಾದ್ಯವನ್ನು ನೈವೇದ್ಯವಾಗಿ ನೀಡಿ ಧೂಪ ಮತ್ತು ದೀಪವನ್ನು ಬೆಳಗಿಸಿ ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ ಮತ್ತು ದಕ್ಷಿಣೆಯನ್ನು ಅರ್ಪಿಸಿ ಆರತಿ ಮಾಡಿ ಓಂ ನಮಃ ಶಿವಾಯ ಎಂದು ಜಪಿಸಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಭಾದ್ರಪದ ಅಮಾವಾಸ್ಯೆಯಂದು ವಿಶೇಷವಾಗಿ ಅಕ್ಕಿ ಪಾಯಸ ತಯಾರಿಸಿ ಭಗವಾನ್ ಶಿವನಿಗೆ ನೈವೇದ್ಯವಾಗಿ ಸಮರ್ಪಿಸುವುದು ಶ್ರೇಷ್ಠವೆಂದು ಹೇಳಲಾಗಿದೆ. ಆ ಪಾಯಸದ ಒಂದು ಭಾಗವನ್ನು ಪಿತೃಗಳಿಗೆ ಅರ್ಪಣೆ ಮಾಡಿದರೆ ಅವರ ಆತ್ಮಗಳಿಗೆ ಶಾಂತಿ ಲಭಿಸುತ್ತದೆ. ಶಿವನಿಗೆ ಸಮರ್ಪಿಸಿದ ಪಾಯಸವನ್ನು ನಂತರ ಬಡವರು ಹಾಗೂ ಅಗತ್ಯವಿರುವವರಿಗೆ ಹಂಚುವುದು ಅತ್ಯಂತ ಪುಣ್ಯ ಕಾರ್ಯ. ಹಾಗೆ ಪಿತೃಗಳ ಹೆಸರಿನಲ್ಲಿ ತೆಗೆದ ಪಾಯಸದ ಅಂಶವನ್ನು ಯಾವುದೇ ಹಸಿದಿರುವ ಪ್ರಾಣಿಗೆ ಅಥವಾ ಹಕ್ಕಿಗೆ ಆಹಾರವನ್ನಾಗಿ ನೀಡುವುದು ಪಿತೃತೃಪ್ತಿಗೆ ಕಾರಣವಾಗುತ್ತದೆ. ಇದಲ್ಲದೆ ಈ ದಿನ ಬಿಳಿ ಚಂದನದ ಕಡ್ಡಿಯನ್ನು ನೀಲಿ ದಾರದಲ್ಲಿ ಕಟ್ಟಿ ಧರಿಸುವುದು ಶುಭ ಫಲ ನೀಡುತ್ತದೆ. ಇದು ದೈಹಿಕ, ಮಾನಸಿಕ ಶಾಂತಿಗೆ ಕಾರಣವಾಗುವುದಲ್ಲದೆ ದೋಷಗಳಿಂದ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ. ಭಾದ್ರಪದ ಅಮಾವಾಸ್ಯ ಶನಿವಾರದಂದು ಬಂದಿರುವ ಕಾರಣ ಈ ದಿನ ಶನಿದೇವನನ್ನು ಕೂಡ ಪೂಜಿಸಲಾಗುತ್ತದೆ. ವ್ಯಕ್ತಿಯ ಜಾತಕದಲ್ಲಿ ಶನಿ ಸಾಡೆಸಾತಿ ಅಥವಾ ಶನಿ ಮಹಾದಶ ನಡೆಯುತ್ತಿದ್ದರೆ ಈ ದಿನದಂದು ಶನಿಯನ್ನು ಪೂಜಿಸುವುದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಇದರ ಹೊರತಾಗಿಯೂ ಶನಿದೇವನ ವಿಗ್ರಹವನ್ನು ಮನೆಯಲ್ಲಿ ಇಡುವುದನ್ನು ನಿಷೇಧಿಸಲಾಗಿದೆ. ಕೆಲವು ದೇವಾನುದೇವತೆಗಳ ಛಾಯಾಚಿತ್ರವನ್ನು ಮನೆಯಲ್ಲಿ ಇಡುವುದು ಧರ್ಮಗ್ರಂಥಗಳಲ್ಲಿ ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಅವುಗಳಲ್ಲಿ ಶನಿದೇವನ ವಿಗ್ರಹವನ್ನು ಮನೆಯಲ್ಲಿ ಇಡುವುದು ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ
ಶನಿದೇವನನ್ನು ಯಾವ ವ್ಯಕ್ತಿ ದಿಟ್ಟಿಸಿ ನೋಡುತ್ತಾನೋ ಆ ವ್ಯಕ್ತಿ ಶನಿಯ ದುಷ್ಪರಿಣಾಮವನ್ನು ಎದುರಿಸುತ್ತಾನೆ ಹಾಗೂ ಆ ವ್ಯಕ್ತಿಯು ಶಾಪಗ್ರಸ್ತನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಶನಿದೇವನ ವಿಗ್ರಹವನ್ನು ಅಥವಾ ಚಿತ್ರವನ್ನು ಮನೆಯಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಇಡುವುದು ಮಾಡಬಾರದು. ನೀವು ಬೇಕಾದರೆ ಈ ದಿನ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡಬಹುದು. ಏಕೆಂದರೆ ಅಮಾವಾಸ್ಯೆಯಂದು ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ಮತ್ತು ಮನೆಯಲ್ಲಿ ಸಮೃದ್ಧಿ ತರಲು ಲಕ್ಷ್ಮೀ ಪೂಜೆ ತುಂಬಾ ವಿಶೇಷವಾಗಿದೆ. ಪೂಜೆ ಮಾಡುವಾಗ ಲಕ್ಷ್ಮೀ ಯಂತ್ರವನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಮನೆಗೆ ಲಕ್ಷ್ಮೀ ಕರುಣೆಯನ್ನು ತರುತ್ತದೆ. ಲಕ್ಷ್ಮೀ ಪೂಜೆ ಮಾಡಲು ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೆಯ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ಅದರ ಮುಂದೆ ಕಲಶವನ್ನು ಪ್ರತಿಷ್ಠಾಪಿಸಿ ಪಂಚಾಮೃತ ಮತ್ತು ನೀರಿನಿಂದ ಅಭಿಷೇಕ ಮಾಡಿ ಅರಿಶಿಣ, ಕುಂಕುಮ, ಅಕ್ಷತೆ, ಶ್ರೀಗಂಧ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡಿ ಲಕ್ಷ್ಮೀ ದೇವಿಯ ಆರತಿ ಮಾಡಿ ಮಂತ್ರಗಳನ್ನು ಪಠಿಸಿ. ಭಾದ್ರಪದ ಅಮಾವಾಸ್ಯೆ ಶನಿವಾರದಂದು ಬಂದಿರುವ ಕಾರಣ ಶನಿದೇವನನ್ನು ಸಂತೋಷಪಡಿಸಲು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಅವರ ಪ್ರತಿಮೆಯ ಮೇಲೆ ಸಾಸಿವೆ ಎಣ್ಣೆ ಅಥವಾ ಕಪ್ಪು ಎಣ್ಣಿನ ಎಣ್ಣೆ ಅರ್ಪಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಈ ವೇಳೆ ಓಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಶನಿದೇವನ ಕೃಪೆ ದೊರೆಯುತ್ತದೆ. ಇದರ ಫಲವಾಗಿ ಮನೆಯಲ್ಲಿ ಸಂತೋಷ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ. ಈ ದಿನ ಕಪ್ಪು ಎಳ್ಳಿನ ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದು ಕೂಡ ಅತ್ಯಂತ ಶುಭಕರ. ಈ ಉಪಾಯವನ್ನು ನಿಷ್ಠೆಯಿಂದ ಮಾಡಿದರೆ ಜೀವನದಲ್ಲಿ ಧನಲಾಭ ಹಾಗೂ ಆರ್ಥಿಕ ಪ್ರಗತಿ ನಿರಂತರವಾಗಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಶನಿ ಅಮಾವಾಸ್ಯೆಯಂದು ಕಪ್ಪು ಎಳ್ಳು, ಉದ್ದಿನ ಬೇಳೆ ಮತ್ತು ಕಬ್ಬಿಣದ ವಸ್ತುಗಳ ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಈ ದಾನದ ಮೂಲಕ ಶನಿ ದೋಷ ಶಮನವಾಗಿ ಪಾಪಕ್ಷಯವಾಗುತ್ತದೆ. ಇದೇ ದಿನ ಬೆಲ್ಲ ಮತ್ತು ಹಿಟ್ಟಿನಿಂದ ತಯಾರಿಸಿದ ಉಂಡೆಗಳನ್ನು ಇರುವೆಗಳಿಗೆ ಆಹಾರವಾಗಿ ನೀಡಿದರೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ದೊರೆತು ಮನೆಯಲ್ಲಿಯೇ ಐಶ್ವರ್ಯ ಮತ್ತು ಧನ ಸಮೃದ್ಧಿ ಹೆಚ್ಚುತ್ತದೆ. ಇದಲ್ಲದೆ ಹಿಟ್ಟಿನ ಉಂಡೆಗಳನ್ನು ತಯಾರಿಸಿ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ಮೀನುಗಳಿಗೆ ಆಹಾರವಾಗಿ ನೀಡಿದರೆ ನಿಮ್ಮ ಮೇಲೆ ಇರುವ ಶನಿಯ ಶುಭ ದಶೆಯ ಪ್ರಭಾವ ಕಡಿಮೆ ಆಗುತ್ತದೆ. ಇದರಿಂದ ಶನಿದೇವರ ಕೃಪೆ ಲಭಿಸಿ ಜೀವನದಲ್ಲಿ ಶಾಂತಿ ಮತ್ತು ಆರ್ಥಿಕ ಸುಧಾರಣೆ ಕಂಡುಬರುತ್ತದೆ. ಶಾಸ್ತ್ರಗಳಲ್ಲಿ ಈ ಅಮಾವಾಸ್ಯೆಯ ತಿಥಿಯಂದು ದೀಪದಾನ ಮಾಡುವುದಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ವಿಶೇಷವಾಗಿ ಶನಿ ಅಮಾವಾಸ್ಯೆಯ ದಿನದ ಸಂಜೆ ವೇಳೆ ಕೆಲವು ಸ್ಥಳಗಳಲ್ಲಿ ದೀಪ ಹಚ್ಚುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಅರಳಿ ಮರದ ಕೆಳಗೆ ಒಂದು ದೀಪ ಹಚ್ಚಿದರೆ ಶನಿದೇವನ ಅನುಗ್ರಹ ದೊರೆಯುತ್ತದೆ. ಅದೇ ರೀತಿ ಮನೆಯ ಮುಖ್ಯ ಬಾಗಿಲಿನ ಎಡಬದಿಯಲ್ಲಿ ಒಂದು ದೀಪ ಹಚ್ಚುವುದರಿಂದ ಮಹಾಲಕ್ಷ್ಮಿ ಆಕರ್ಷಿತಳಾಗಿ ಧನ ಸಮೃದ್ಧಿ ಮನೆಗೆ ಬರುತ್ತದೆ. ಇದಲ್ಲದೆ ಶನಿ ಅಮಾವಾಸ್ಯೆಯ ಸಂಜೆಯಂದು ಒಂದು ದೀಪವನ್ನು ಶಿವನ ದೇವಾಲಯದಲ್ಲಿ ಹಚ್ಚುವುದು ಅತ್ಯಂತ ಪುಣ್ಯದಾಯಕ. ಜೊತೆಗೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪ ಹಚ್ಚಿಡುವುದರಿಂದ ಪಿತೃಗಳು ಸಂತುಷ್ಟರಾಗಿ ತಮ್ಮ ಆಶೀರ್ವಾದವನ್ನು ಕರುಣಿಸುತ್ತಾರೆ. ಶನಿ ಅಮಾವಾಸ್ಯೆಯಂದು ಶನಿ ಮಹಾರಾಜರಿಗೆ ಪ್ರಿಯವಾದ ವಸ್ತುಗಳನ್ನು ಬಡವರು ಹಾಗೂ ಅಗತ್ಯವಿರುವವರಿಗೆ ದಾನ ಮಾಡಿದರೆ ಶನಿದೇವನು ಪ್ರಸನ್ನರಾಗಿ ಆಶೀರ್ವಾದ ನೀಡುತ್ತಾರೆ. ಈ ಬಾರಿ ನಾಳೆ ಶನಿ ಅಮಾವಾಸ್ಯೆಯಂದು ಕಪ್ಪು ಉದ್ದಿನ ಬೇಳೆ ದಾನ ಮಾಡುವುದು ಅತ್ಯಂತ ಶುಭಕರ. ಇದಲ್ಲದೆ ನೀವು ಬಡವರಿಗೆ ಕಪ್ಪು ಬೂಟುಗಳು, ಕಪ್ಪು ಬಟ್ಟೆಗಳು, ಕಪ್ಪು ಛತ್ರಿ ಅಥವಾ ಕಪ್ಪು ಎಳ್ಳು ದಾನ ಮಾಡಿದರೂ ಶನಿದೇವರ ಕೃಪೆ ನಿಮಗೆ ದೊರೆಯುತ್ತದೆ. ಈ ರೀತಿಯ ದಾನದ ಮೂಲಕ ಶನಿ ದೋಷ ಶಮನವಾಗಿ ಜೀವನದಲ್ಲಿ ಸುಖ, ಶಾಂತಿ, ಆರ್ಥಿಕ ಪ್ರಗತಿ ಹಾಗೂ ಐಶ್ವರ್ಯ ಸಿಗುತ್ತದೆ. ಶನಿದೇವರು ತೃಪ್ತರಾಗಿ ಭಕ್ತರಿಗೆ ಸಂತೋಷದಿಂದ ಮತ್ತು ನಿರಾಳವಾಗಿ ಬದುಕುವ ಆಶೀರ್ವಾದ ನೀಡುತ್ತಾರೆ ಎಂದು ನಂಬಲಾಗಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯ ರಾತ್ರಿ ವಿಶೇಷ ಮಹತ್ವವಿದೆ. ಈ ರಾತ್ರಿಯಲ್ಲಿ ಕೆಲವೊಂದು ವಿಶೇಷ ಉಪಾಯಗಳನ್ನು ಮಾಡಿದರೆ ಜೀವನದಲ್ಲಿ ಸಂತೋಷ, ಐಶ್ವರ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ. ಮನೆಯಲ್ಲಿ ಇರುವ ದುಷ್ಟ ಛಾಯೆ, ಪಿತೃದೋಷ ಅಥವಾ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಜೊತೆಗೆ ಧನದ ಭಂಡಾರ ಸದಾ ತುಂಬಿ ಇರುತ್ತದೆ ಎಂದು ನಂಬಲಾಗಿದೆ. ಈ ದಿನ ತುಳಸಿ ಪೂಜೆಗೂ ಕೂಡ ತುಂಬಾನೇ ವಿಶೇಷ ಮಹತ್ವವಿದೆ. ನಂಬಿಕೆಯ ಪ್ರಕಾರ ತುಳಸಿ ಗಿಡದಲ್ಲಿ ಧನದ ದೇವಿ ಮಹಾಲಕ್ಷ್ಮಿಯ ವಾಸವಿರುತ್ತದೆ. ಆದ್ದರಿಂದ ಅಮಾವಾಸ್ಯೆಯ ಸಂಜೆ ತುಳಸಿ ಗಿಡದ ಪೂಜೆ ಮಾಡಿ ಅದರ ಮುಂದೆ ದೀಪ ಹಚ್ಚುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ತುಳಸಿಗೆ 108 ಸುತ್ತು ಪ್ರದಕ್ಷಿಣೆ ಮಾಡಿದರೆ ಜೀವನದಲ್ಲಿ ಇರುವ ಧನ ಸಂಬಂಧಿ ಕಷ್ಟಗಳು ದೂರವಾಗಿ ಸಮೃದ್ಧಿ ಮತ್ತು ಐಶ್ವರ್ಯ ಲಭಿಸುತ್ತದೆ. ನಿಮ್ಮ ಹಣ ಎಲ್ಲೋ ಸಿಕ್ಕಿಬಿದ್ದರೆ ಅಥವಾ ಬಹಳಷ್ಟು ಪರಿಶ್ರಮ ಮಾಡಿದ ನಂತರವೂ ಧನಲಾಭವಾಗದೇ ಇದ್ದರೆ ಅಮಾವಾಸ್ಯೆಯ ರಾತ್ರಿ ಮಹಾಲಕ್ಷ್ಮಿ ದೇವಿಯ ವಿಧಿವಿಧಾನ ಪೂಜೆ ಮಾಡುವುದು ಅತ್ಯಂತ ಶುಭಕರ. ಪೂಜೆಯ ನಂತರ ಶ್ರೀ ಲಕ್ಷ್ಮೀ ಸ್ತವ ಸ್ತುತಿಯ ಪಠಣ ಮಾಡಿದರೆ ಮಹಾಲಕ್ಷ್ಮಿಯ ಅನುಗ್ರಹ ದೊರೆತು ಸಿಕ್ಕಿಬಿದ್ದಿರುವ ಹಣ ಬಿಡುಗಡೆ ಆಗುವುದು ಮಾತ್ರವಲ್ಲದೆ ಹೊಸದಾಗಿ ಧನ ಸಮೃದ್ಧಿ ಮತ್ತು ಐಶ್ವರ್ಯವು ಲಭಿಸುತ್ತದೆ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.
ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.